ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ ಅದರಿಂದ ಹೂ ತೆಗೆದು ಇನ್ನೂ ಬೇಜಾರಾಗಿದೆ. ಕಣ್ಣು ಮುಂದೆ ಆಗ್ತಿರೋ ನೋಡ್ಕೊಂಡಿರೋ ಸಾಧ್ಯನೇ ಇಲ್ಲ. ಅವ್ರು ಒಬ್ಬರೇ ಇದ್ದಾಗ ಎಮೋಷನಲಿ ಇವರೇ ಸಪೋರ್ಟ್ ಮಾಡಿದ್ದು. ಇನ್ನೂ ಅದು ಮೈ ಉರಿತದೆ. ನೀನೇ ನಿನ್ನ ವೀಕ್ನೆಸ್ ಬಿಟ್ಕೊಟ್ಬಿಡಿ ಅಂತ ನಾನು. ಐ ಆಮ್ ನಾಟ್ ಅ ಫೂಲ್. ಯಾರು ಸವಾಸನೆ ಬೇಡ, ಅವ್ರ ಸವಾಸನೆ ಬೇಡ, ಸೈಲೆಂಟ್ ಆಗ್ಬಿಡ್ತು. ಆಗಿರುವುದು, ಆಗುತ್ತಿರುವುದು, ಆಗಲಿರು ಎಲ್ಲವೂ ಒಳ್ಳೆಯದು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯ ಟಾಸ್ಕ್ನಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವರು ಗೆದ್ದಿದ್ದಾರೆ. ಈಗ ಇವರಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ ಆಡಲು ಇವರಿಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಬಿಗ್ ಬಾಸ್ ಈಗ ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ ಏನು ಅಂದರೆ ಈ ಬರಹ ಎಂಥ ಘೋರ ಅನ್ನೋ ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಶ್ವಿನಿ ಮತ್ತು ಧ್ರುವಂತ್ ಅವರು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಆದ ಮೇಲೆ ಜಗಳ ನಡೀತಾ ಇದೆ. ಅಶ್ವಿನಿ ಮತ್ತು ಧ್ರುವಂತ್ ಅವರ ನಡುವೆ ಈಗ ಜಗಳ ನಡೀತಾ ಇದೆ. ಈ ಜಗಳ ನೋಡಿದರೆ ಅವರು ಬೇಕಂತಾನೆ ಜಗಳ ಆಡ್ತಾ ಇದ್ದಾರೆ ಅನ್ಸುತ್ತೆ. ಉಳಿದ ಸ್ಪರ್ಧಿಗಳು ಯಾವ ರೀತಿ ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದು ನೋಡ್ಬೇಕಂತ ಇವರಿಬ್ಬರು ಜಗಳ ಮಾಡಿದ್ದಾರೆ. ಬರೀ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿದ್ದಾರೆ. ಈ ಜಗಳ ಯಾಕೆ ಆಯಿತು ಎಲ್ಲವನ್ನು ಸಂಪೂರ್ಣವಾಗಿ ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸೀಸನ್ 12ರ ಫಿನಾಲೆ ಹತ್ರ ಬರ್ತಾ ಇದೆ. ಯಾರು ವಿನ್ನರ್ ಆಗಬೇಕು ಅವರ ಹೆಸರನ್ನು ಕಮೆಂಟ್ ಮಾಡಿ. ಹೌದು, ಅಶ್ವಿನಿ ಮತ್ತು ಧ್ರುವಂತ್ ಅವರ ನಡುವೆ ಜಗಳ ಆಗ್ತಾ ಇರೋದು ದೇವರ ಹೂವಿನ ವಿಚಾರಕ್ಕೆ ಅಷ್ಟೇ. ಈ ಪ್ರೋಮೋ ನೋಡಿದರೆ ಅಷ್ಟು ಸೀರಿಯಸ್ ಆಗಿ ಜಗಳ ಆಗಿಲ್ಲ. ಹೂ ಏನಿರುತ್ತೆ ದೇವರಿಗೆ ಡೈಲಿ ಧ್ರುವಂತ್ ಅವರೇ ಹಾಕ್ತಾ ಇದ್ರು. ಇವತ್ತು ಅಶ್ವಿನಿ ಅವರು ದೇವರಿಗೆ ಹಾಕಿರ್ತಾರೆ, ಮೇಡಮ್ ನಾನು ಅಲ್ಲೇ ಇರ್ತಿದ್ದೆ ಹಾಗೆ ಹೀಗೆ ಅಂತ ಇವರಿಬ್ರು ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬರೀ ದೇವರ ಹೂವಿನ ವಿಚಾರಕ್ಕೆ ಅಷ್ಟೇ, ಇವರೇನು ಸೀರಿಯಸ್ ಆಗಿ ಜಗಳ ಮಾಡಿಲ್ಲ. ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಮತ್ತೆ ಧನುಷ್, ರಘು ಎಲ್ಲರೂ ಕೂತಿರ್ತಾರೆ. ಅವರು ಯಾಕೋ ಜಗಳ ಆಗ್ತಿದೆ ಅಲ್ಲ ಧ್ರುವಂತ್ ಅವರ ಜೋಡಿ ಅಂತ ಹೋಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಂತರ ಎಲ್ಲ ಆದಮೇಲೆ ಧ್ರುವಂತ್ ಅವರು ಬಂದು ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂತಿರ್ತಾರೆ. ಆವಾಗ ಎಲ್ಲರೂ ಕೇಳ್ತಾರೆ, ಯಾಕೆ ಧ್ರುವಂತ್ ಅವರೇ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಧ್ರುವಂತ್ ಹೇಳ್ತಾರೆ, ಎಷ್ಟು ಅಂತ ಸಹಿಸಿಕೊಳ್ಳೋದು, ನಮಗೂ ಒಂದು ಲಿಮಿಟ್ ಅಂತ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ರಘು ಮತ್ತು ಗಿಲ್ಲಿ ಅವರು ಅವರಿಬ್ಬರ ಜಗಳಕ್ಕೆ ಇನ್ನಷ್ಟು ಹುಳಿಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಜಗಳ ನಮಗೆ ನೋಡೋಕೆ ಆಗ್ತಾ ಇಲ್ಲ, ಇಷ್ಟು ದಿನ ಜೊತೆಯಾಗಿದ್ರಿ, ಸಡನ್ ಆಗಿ ಯಾಕೆ ಜಗಳ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಧನು ಅವರಿಗೆ ರಘು ಅವರು ಹೇಳ್ತಾರೆ, ಅಶ್ವಿನಿ ಅವರು ಒಂಟಿಯಾಗಿದ್ದಾಗ ಇವರೇ ಬೆನ್ನೆಲುಬಾಗಿ ನಿಂತಿದ್ರು, ನಾವೇ ನೋಡಿದ್ದೀವಿ, ಆದ್ರೆ ಈಗ ಈ ರೀತಿ ಆಗ್ಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಧ್ರುವಂತ್ ಹೇಳ್ತಾರೆ, ಏನಾಗಬೇಕು ಏನಾಗೋದು ಎಲ್ಲವೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿ ಚಿಕ್ಕ ವಿಷಯಕ್ಕೆ ಇವರಿಬ್ಬರ ನಡುವೆ ಜಗಳ ಆಗಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಅಂದರೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ನಾವು ಜಗಳ ಮಾಡಿದರೆ ಮನೆ ಮಂದಿ ಎಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಇವರಿಬ್ಬರು ಜಗಳ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.